ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.1% ವರೆಗೂ ಬಡ್ಡಿ ಪಡೆಯಿರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBI ನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ಮಗ.comನ ಫುಲ್ ನ್ಯೂಸ್ಗೆ ಸ್ವಾಗತ. ಪಾಕ್ ಹಾಗೂ ಭಾರತದ ನಡುವೆ ಅಘೋಷಿತ ಯುದ್ಧ ನಡೆದು ಅದರಲ್ಲಿ ಈಗ ಕದನ ವಿರಾಮ ಕೂಡ ಆಗಿದೆ. ಈ ಹೊತ್ತಲ್ಲೇ ಕೇಂದ್ರ ಸರ್ಕಾರ ದೊಡ್ಡ ಹೆಜ್ಜೆ ಇಟ್ಟಿದೆ. ಇನ್ಮುಂದೆ ಯಾವುದೇ ಭಯೋತ್ಪಾದಕ ದಾಳಿ ನಡೆದ್ರೂ ಅದನ್ನ ಆಕ್ಟ್ ಆಫ್ ವಾರ್ ಅಂತ ಕನ್ಸಿಡರ್ ಮಾಡೋಕೆ ಸರ್ಕಾರ ಮುಂದಾಗಿದೆ. ಸ್ಫೋಟಕ ದಾಳಿ, ಗುಂಡಿನ ದಾಳಿ, ಹೈಜಾಕಿಂಗ್, ಬಯೋಲಾಜಿಕಲ್ ದಾಳಿ, ಕೆಮಿಕಲ್ ದಾಳಿ ಸೇರಿದಂತೆ ಯಾವುದೇ ದಾಳಿ ನಡೆಸಿದ್ರೂ ಅದನ್ನ ಯುದ್ಧದ ಕ್ರಮ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಇದರ ಅಡಿಯಲ್ಲಿ ಭಯೋತ್ಪಾದಕ ದಾಳಿಗಳಿಗೆ ಭಾರತ ತೀಕ್ಷ್ಣ ಮತ್ತು ನೇರವಾಗಿ ಆಕ್ಷನ್ ತಗೊಳ್ಳುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಪಿಎಂ ಮೋದಿಯವರ ಅಧ್ಯಕ್ಷತೆಯಲ್ಲಿ 3 ಸೇನೆಗಳ ಮುಖ್ಯಸ್ಥರು ಸಿಡಿಎಸ್ ಅನಿಲ್ ಚೌಹಾಣ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಎನ್ಎಸ್ಎ ಅಜಿತ್ ದೋವಲ್ ಮೀಟಿಂಗ್ ಮಾಡಿದ್ರು. ಈ ವೇಳೆ ಈ ನಿರ್ಧಾರ ಮಾಡಿರೋದು ಗೊತ್ತಾಗಿದೆ. ಇನ್ನು ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಕದನ ವಿರಾಮ ಅಡಿಯಲ್ಲಿ ಯಾರೂ ಒಬ್ಬರ ಮೇಲೆ ಮತ್ತೊಬ್ಬರು ದಾಳಿ ಮಾಡಲ್ಲ ಅಂತ ಎರಡೂ ಸರ್ಕಾರಗಳು ಹೇಳಿವೆ. ಅಂದಹಾಗೆ ಈ ಮಹತ್ವದ ಕದನ ವಿರಾಮ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ನಡೆದಿದೆ. ಈ ಬಗ್ಗೆ ಮೊದಲಿಗೆ ಮಾಹಿತಿ ನೀಡಿರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ರಾತ್ರಿಯಿಡೀ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ನಡೆದ ಮಾತುಕತೆ ವೇಳೆ ಭಾರತ ಮತ್ತು ಪಾಕಿಸ್ತಾನ ತಕ್ಷಣವೇ ಪೂರ್ಣ ಪ್ರಮಾಣದ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ. ಕಾಮನ್ ಸೆನ್ಸ್ ಮತ್ತು ಬುದ್ಧಿವಂತಿಕೆ ತೋರಿಸಿದ ಎರಡೂ ದೇಶಗಳಿಗೆ ಅಭಿನಂದನೆಗಳು ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೊ ರೂಬಿಯೋ ಕೂಡ ಟ್ರಂಪ್ ಪೋಸ್ಟ್ ಅನ್ನೇ ರೀಪೋಸ್ಟ್ ಮಾಡಿ ಸೀಸ್ ಫೈರ್ ಖಚಿತಪಡಿಸಿದ್ದಾರೆ. ಇದಾದ ಸ್ವಲ್ಪ ಹೊತ್ತಲ್ಲೇ ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಕ್ ದಾರ್ ಕೂಡ ಕದನ ವಿರಾಮಕ್ಕೆ ಒಪ್ಪಿರೋದಾಗಿ ಹೇಳಿದ್ದಾರೆ. ಬಳಿಕ ಭಾರತದ ಸರ್ಕಾರ ಕೂಡ ಕನ್ಫರ್ಮ್ ಮಾಡಿದೆ. ಆದರೆ ಈ ಸಂಘರ್ಷದಲ್ಲಿ ಪಾಕಿಸ್ತಾನಿ ಸೇನೆಗೆ ಭಾರೀ ಡ್ಯಾಮೇಜ್ ಮಾಡಿರೋದಾಗಿ ಭಾರತೀಯ ಸೇನೆ ಹೇಳಿಕೊಂಡಿದೆ. ಸ್ಕರ್ದು, ಜಾಕೋಬಾಬಾದ್ನಂತಹ ಪಾಕ್ನ ವಾಯುನೆಲೆಗಳಿಗೆ ದೊಡ್ಡ ಹಾನಿ ಮಾಡಿದಿವೆ. ಅಲ್ಲದೆ ಅವರ ಏರ್ ಡಿಫೆನ್ಸ್ ಲಾಂಚರ್ ಮತ್ತು ಏರ್ ಡಿಫೆನ್ಸ್ ರಡಾರ್ಗಳನ್ನ ಹೊಡೆದಾಕಿದೀವಿ ಅಂತ ಹೇಳ್ಕೊಂಡಿದೆ. ಜೊತೆಗೆ ಪಾಕ್ನ ಸುಳ್ಳುಗಳನ್ನು ಬಯಲು ಮಾಡಿದೆ. ನಮ್ಮ S-400 ಏರ್ ಡಿಫೆನ್ಸ್, ಬ್ರಹ್ಮೋಸ್ ಮಿಸೈಲ್ ಬೇಸ್ ನಾಶ ಮಾಡಿದೀವಿ ಅಂತ ಪಾಕ್ ಹೇಳ್ಕೋತಿರೋದು ಶುದ್ಧ ಸುಳ್ಳು ಅಂತ ಹೇಳಿದೆ. ಇನ್ನು ಈ ಕದನ ವಿರಾಮ ಬೇಷರತ್ತಾಗಿತ್ತು ಅಂತ ಹೇಳಲಾಗಿದೆ. ಅಂದ್ರೆ ಯಾರೂ ಕೂಡ ಯಾವುದೇ ಕಂಡೀಷನ್ಗೆ ಒಪ್ಪದೆ ಸೀಸ್ ಫೈರ್ ಮಾಡಿಕೊಳ್ಳಲಾಗಿದೆ. ಇದರರ್ಥ ಸಿಂಧೂ ನದಿ ನೀರಿನ ಒಪ್ಪಂದ ಅಮಾನತು ಮಾಡಿರೋದು ಹಾಗೆ ಮುಂದುವರಿಯುತ್ತೆ. ಹೀಗಾಗಿ ನೀರಿನ ಮೂಲಕ ಭಾರತ ಪಾಕ್ನ ಕಟ್ಟಾಕ್ಬೋದು ಅನ್ನೋ ವಿಶ್ಲೇಷಣೆ ನಡೆಯುತ್ತಿದೆ. ಇನ್ನೊಂದು ಕಡೆ ಭಯೋತ್ಪಾದನೆ ವಿರುದ್ಧದ ಭಾರತದ ಹೋರಾಟಕ್ಕೆ ರಷ್ಯಾ ಸಂಪೂರ್ಣ ಸಹಕಾರ ನೀಡೋ ಭರವಸೆ ನೀಡಿದೆ. ಹೀಗಂತ ಸದ್ಯ ರಷ್ಯಾ ಭೇಟಿಯಲ್ಲಿರೋ ರಕ್ಷಣಾ ಖಾತೆ ರಾಜ್ಯ ಸಚಿವ ಸಂಜಯ್ ಶೇಠ್ ಹೇಳಿದ್ದಾರೆ. ಅಲ್ಲದೆ ರಕ್ಷಣಾ ಒಪ್ಪಂದದ ಅಡಿಯಲ್ಲಿ ಬಾಕಿ ಇರೋ ಯುದ್ಧ ಸಾಮಗ್ರಿಗಳನ್ನ ರಷ್ಯಾ ಶೀಘ್ರವೇ ಭಾರತಕ್ಕೆ ಪೂರೈಸೋ ಭರವಸೆ ನೀಡಿದೆ ಅಂತ ಹೇಳಿದ್ದಾರೆ. ಅಂದಹಾಗೆ 2ನೇ ಮಹಾಯುದ್ಧದ ವೇಳೆ ನಾಜಿ ಜರ್ಮನಿ ವಿರುದ್ಧ ಸೋವಿಯತ್ ಒಕ್ಕೂಟ ಗೆಲುವು ಸಾಧಿಸಿದ ಹಿನ್ನೆಲೆ ಅದರ 80ನೇ ವರ್ಷದ ವಿಕ್ಟರಿ ಡೇ ಸೆಲೆಬ್ರೇಷನ್ಗೆ ಸಂಜಯ್ ಸೇಠ್ ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸಿದ್ರು. ಇನ್ನು ಇದೇ ವೇಳೆ ಸಂಜಯ್ ಸೇಠ್ ರಷ್ಯಾದ ಉಪರಕ್ಷಣಾ ಸಚಿವ ಅಲೆಕ್ಸಾಂಡರ್ ಪೋಮಿನ್ ಜೊತೆ ರಕ್ಷಣಾ ಸಹಕಾರದ ಕುರಿತು ಡಿಸ್ಕಸ್ ಮಾಡಿದ್ದಾರೆ. ಚಿತ್ರವಿಚಿತ್ರ ದಿಗ್ಭ್ರಮೆಗೊಳಿಸುವಂತ ಹೇಳಿಕೆ ನೀಡಿ ತಮ್ಮ ದೇಶದ ಮಾನ ಹರಾಜು ಹಾಕಿರೋ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ಗೆ ಭಾರೀ ಮುಖಭಂಗ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಿರೋದು ಒಂದ್ ಕಡೆಯಾದ್ರೆ ಮತ್ತೊಂದ್ ಕಡೆ ಇವರಿಗೆ ಅಲ್ಲಿನ ಸಂಸದೆ ಒಬ್ರು ಉಗ್ದಿದ್ದಾರೆ. ಜರ್ದಾಜ್ ಗುಲ್ ವಜೀರ್ ಅನ್ನೋ ಸಂಸತ್ನಲ್ಲಿ ಮಾತನಾಡುವಾಗ ನಿಮಗೆ ಇಂಗ್ಲಿಷ್ ಗೊತ್ತಿಲ್ಲ ಅಂದ್ರೆ ನಿಮ್ಮ ದೇಶನ ಡಿಫೆಂಡ್ ಮಾಡ್ಕೊಳ್ಳಕ್ಕೆ ಆಗಲ್ಲ ಅಂದ್ರೆ ಸುಮ್ನೆ ಇರಿ. ಬದಲಿಗೆ ಫಾರಿನ್ ಮೀಡಿಯಾ ಮುಂದೆ ಪಾಕಿಸ್ತಾನದ ಬಗ್ಗೆ ತಮಾಷೆ ಮಾಡಬೇಡಿ. ನಮ್ಮ ರಕ್ಷಣಾ ಸಚಿವರಿಗೆ ಮೀಡಿಯಾ ಮುಂದೆ ಇಂಟರ್ವ್ಯೂ ಕೊಡೋದಂದ್ರೆ ಬಹಳ ಇಷ್ಟ. ಹಾಗಂತ ಬಾಯಿಗೆ ಬಂದ ಹಾಗೆ ಹೇಳೋದಲ್ಲ. ಏನ್ ಮಾತಾಡ್ತಿದ್ದೇವೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಅವರು ಜವಾಬ್ದಾರಿಯುತವಾಗಿ ಮಾತನಾಡ್ತಿಲ್ಲ. ಪಹಲ್ಗಾಮ್ ದಾಳಿನ ನಾವು ಮಾಡೇ ಇಲ್ಲ, ಆದ್ರೂ ನಮ್ಮ ಮೇಲೆ ರಾತ್ರೋರಾತ್ರಿ ದಾಳಿ ಮಾಡಲಾಗುತ್ತೆ. ಇಷ್ಟೆಲ್ಲ ಆಗ್ತಿರೋವಾಗ ರಕ್ಷಣಾ ಸಚಿವ ಈ ರೀತಿ ಬೇಜವಾಬ್ದಾರಿಯುತ ಹೇಳಿಕೆ ನೀಡ್ತಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿರೋ ಅನೇಕ ಅಧಿಕಾರಿಗಳಿದ್ದಾರೆ. ಫಾರಿನ್ ಮೀಡಿಯಾಗಳ ಮುಂದೆ ದೇಶದ ಬಗ್ಗೆ ಹೇಳಿಕೆ ನೀಡುವಾಗ ಅಂತೋರ್ನ ಕಳಿಸಿ ಅಂತ ಕಿಡಿಕಾರಿದ್ದಾರೆ. ಇನ್ನು ಭಾರತ ಅಫ್ಘಾನಿಸ್ತಾನ ಮೇಲೆ ಮಿಸೈಲ್ ದಾಳಿ ನಡೆಸಿದೆ ಅಂತ ಉಗ್ರ ಪೋಷಕ ಪಾಕಿಸ್ತಾನ ಕತೆ ಹೆಣೆದಿತ್ತು. ಇದಕ್ಕೀಗ ಅಫ್ಘಾನಿಸ್ತಾನ ತಾಲಿಬಾನ್ ರಿಯಾಕ್ಟ್ ಮಾಡಿದೆ.
ಭಾರತ ನಮ್ಮೇಲೆ ಯಾವುದೇ ದಾಳಿ ಮಾಡಿಲ್ಲ, ಇದು ಪಾಕ್ನ ಕಟ್ಟುಕಥೆ ಅಂತ ಅಫ್ಘಾನಿಸ್ತಾನದ ರಕ್ಷಣಾ ಇಲಾಖೆ ವಕ್ತಾರ ಇನಾಯತುಲ್ಲಾ ಕವರ್ಜ್ಮಿ ಹೇಳಿದ್ದಾರೆ. ಇನ್ನೊಂದು ಕಡೆ ಮೇ 7ರಂದು ಭಾರತ ನಡೆಸಿರೋ ಆಪರೇಷನ್ ಸಿಂಧೂರ್ ವೇಳೆ ಹತರಾದ ಉಗ್ರರ ಹೆಸರುಗಳೀಗ ಬಯಲಾಗಿದೆ. ಅವರೆಲ್ಲ ಯಾರು ಅಂತ ನೋಡೋದಾದ್ರೆ, ಲಷ್ಕರ್ ಉಗ್ರರಾದ ಮುದಾಸರ್ ಖದಿಯಾನ್ ಖಾಸ್ ಅಲಿಯಾಸ್ ಮುದಾಸರ್ ಅಲಿಯಾಸ್ ಅಬು ಜುಂದಾಲ್, ಖಾಲಿದ್ ಅಲಿಯಾಸ್ ಅಬು ಆಕಾಶ ಮೃತಪಟ್ಟಿದ್ದಾರೆ. ಜೊತೆಗೆ ಜೈಷ್ ಉಗ್ರ ಸಂಘಟನೆಯ ಉಗ್ರರಾದ ಹಫೀಜ್ ಮೊಹಮ್ಮದ್ ಜಮೀಲ್, ಮೊಹಮ್ಮದ್ ಯೂಸುಫ್ ಅಜರ್ ಅಲಿಯಾಸ್ ಉಸ್ತಾದ್ ಜಿ ಅಲಿಯಾಸ್ ಮೋದ್ ಸಲೀಂ ಅಲಿಯಾಸ್ ಘೋಸಿ ಸಾಬ್, ಮೊಹಮ್ಮದ್ ಹಾಸನ್ ಖಾನ್ ಕೂಡ ಮೇಲಕ್ಕೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇನ್ನು ಭಾರತ ದಾಳಿ ಮಾಡಿರೋದು ಉಗ್ರ ನೆಲೆಗಳ ಮೇಲಲ್ಲ, ಮಸೀದಿಗಳ ಮೇಲೆ ಅಂತ ಪಾಕಿಸ್ತಾನ ಹೇಳಿತ್ತಲ್ಲ, ಅವು ಉಗ್ರ ನೆಲೆಗಳು ಅನ್ನೋದಕ್ಕೆ ಇನ್ನೂ ದೊಡ್ಡ ಪ್ರೂಫ್ ಸಿಕ್ಕಿದೆ. ಬ್ರಿಟನ್ ಮೂಲದ ಅಂತಾರಾಷ್ಟ್ರೀಯ ಮಾಧ್ಯಮ ಸ್ಕೈ ನ್ಯೂಸ್ ಪಾಕ್ ಉಗ್ರ ಮುಖವಾಡನ ಬಯಲು ಮಾಡಿದೆ. ಪಾಕ್ನ ಸೋಷಿಯಲ್ ಮೀಡಿಯಾಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಟಿಕ್ಟಾಕ್, ಯೂಟ್ಯೂಬ್, ಗೂಗಲ್ನಲ್ಲಿ ಉಗ್ರ ಸಂಘಟನೆಗಳಿಗೆ ಸಪೋರ್ಟ್ ಮಾಡಿ ಜೈಕಾರ ಹಾಕೋ ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿದ್ವು. ಇದರಲ್ಲಿ ಓಪನ್ ಆಗಿ ಕೆಲವರು ಬಂದೂಕು ಹಿಡ್ಕೊಂಡು ಓಡಾಡ್ತಿರೋದು ಕಂಡುಬಂದಿತ್ತು. ಭಾರತೀಯ ಸೇನೆ ಜಮ್ಮು ಕಾಶ್ಮೀರದ ಎಲ್ಒಸಿ ಗಡಿ ಹತ್ರದಲ್ಲಿರೋ ಅನೇಕ ಉಗ್ರ ಕ್ಯಾಂಪ್ಗಳ ಮೇಲೆ ದಾಳಿ ನಡೆಸಿ ಧ್ವಂಸ ಮಾಡಿದೆ. ಹೀಗಂತ ಖುದ್ದು ಭಾರತೀಯ ಸೇನೆನೇ ತನ್ನ ಎಕ್ಸ್ ಖಾತೆಯಲ್ಲಿ ವಿಡಿಯೋ ರಿಲೀಸ್ ಮಾಡಿದೆ. ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ನ ಅನೇಕ ನಗರಗಳ ಮೇಲೆ ಪಾಕಿಸ್ತಾನ ಸೇನೆ ಡ್ರೋನ್ ದಾಳಿ ನಡೆಸಿದ ಪ್ರತೀಕಾರವಾಗಿ ಈ ದಾಳಿ ಮಾಡಲಾಗಿದೆ ಅಂತ ಇಂಡಿಯನ್ ಆರ್ಮಿ ಹೇಳ್ಕೊಂಡಿದೆ. ಇನ್ನು ಇತ್ತ ದೇಶವೆಲ್ಲ ಒಗ್ಗಟ್ಟಿನಿಂದ ಆಪರೇಷನ್ ಸಿಂಧೂರ್ಗೆ ಒಳ್ಳೆದಾಗ್ಲಿ ಅಂತ ಹಾರೈಸ್ತಿದ್ರೆ, ಕೆಲ ಮತಾಂಧರು ಕಿಡಿಗೇಡಿ ಕೆಲಸ ಮಾಡೋದು ಮುಂದುವರೆಸಿದ್ದಾರೆ. ಉಡುಪಿ ಜಿಲ್ಲೆ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಿನ ವಸತಿ ನಿಲಯದ ಗೋಡೆ ಮೇಲೆ ದೇಶವಿರೋಧಿ ಬರಹ ಬರೆಯಲಾಗಿದೆ. ಈ ವಿಚಾರ ತಿಳಿದಿದ್ದಂತೆ ಸ್ಥಳಕ್ಕೆ ಕಾರ್ಕಳ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಾಥಮಿಕ ತನಿಖೆ ಪ್ರಕಾರ ವಿದ್ಯಾರ್ಥಿನಿಯೊಬ್ಬಳು ಈ ಬರಹ ಬರೆದಿರೋದು ಶಂಕೆ ವ್ಯಕ್ತವಾಗಿದ್ದು, ಪತ್ತೆಗಾಗಿ ಪೊಲೀಸರು ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಇನ್ನು ಅತ್ತ ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿ ಇಬ್ಬರನ್ನ ಬಂಧಿಸಲಾಗಿದೆ. ಮಿಲಿಟರಿ ಏರಿಯಾಗಳ ಫೋಟೋಗಳನ್ನ ಸೆರೆಹಿಡಿದ ಆರೋಪದ ಮೇಲೆ ಮೊಹಮ್ಮದ್ ಜುಬೇರ್ ಮತ್ತು ಮೊಹಮ್ಮದ್ ಇರ್ಫಾನ್ ಅನ್ನೋರನ್ನ ಅರೆಸ್ಟ್ ಮಾಡಲಾಗಿದೆ. ಇತ್ತ ಕೋಲ್ಕತ್ತಾದಲ್ಲಿ ಪಾಕ್ನಿಂದ ತರಬೇತಿಗೊಳಗಾದ ಇಬ್ಬರು ಉಗ್ರರನ್ನ ಅರೆಸ್ಟ್ ಮಾಡಲಾಗಿದೆ. ಇವರನ್ನ ಅಜ್ಮೋಲ್ ಹುಸೇನ್ ಮತ್ತು ಸಾಹೇಬ್ ಅಲಿ ಖಾನ್ ಅನ್ನೋರನ್ನ ಬಂಗಾಳ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಧಿಕಾರಿಗಳು ಬಂಧಿಸಿದ್ದಾರೆ. ಈ ಉಗ್ರರು ನಿಷೇಧಿತ ಜೆಎಂಬಿ ಮತ್ತು ಎಲ್ಇಟಿ ಉಗ್ರ ಸಂಘಟನೆಯೊಂದಿಗೆ ಲಿಂಕ್ ಹೊಂದಿದ್ರು, ಧಾರ್ಮಿಕ ಮೂಲಭೂತವಾದವನ್ನ ಹರಡ್ತಿದ್ರು ಅಂತ ಎಸ್ಟಿಎಫ್ ಹೇಳಿದೆ. ಇನ್ನು ಭಾರತೀಯ ಸಶಸ್ತ್ರ ಪಡೆಗೆ ಬೆಂಬಲ ಸೂಚಿಸಿ ಕಾಂಗ್ರೆಸ್ ದೇಶವ್ಯಾಪಿ ತನ್ನೆಲ್ಲ ಕಚೇರಿಗಳಲ್ಲಿ ಜೈ ಹಿಂದ್ ಯಾತ್ರೆ ಶುರು ಮಾಡಿದೆ. ದಿಲ್ಲಿಯ ಜಂತರ್ ಮಂತರ್ನಿಂದ ರೈಸಿನಾ ರಸ್ತೆಯಲ್ಲಿರೋ ಯೂತ್ ಕಾಂಗ್ರೆಸ್ ಕಚೇರಿಯವರೆಗೆ ಈ ಯಾತ್ರೆ ನಡೆಸಲಾಗಿದೆ. ದಿಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ದೇವೇಂದ್ರ ಯಾದವ್ ಸೇರಿ ಹಲವರು ಭಾಗಿಯಾಗಿದ್ರು. ಅಂದಹಾಗೆ ಇತ್ತ ಕರ್ನಾಟಕದಲ್ಲಿ ಕೂಡ ರಾಜ್ಯ ಸರ್ಕಾರ ನೇತೃತ್ವದಲ್ಲಿ ಶುಕ್ರವಾರ ತಿರಂಗ ಯಾತ್ರೆ ನಡೆಸಲಾಗಿತ್ತು. ಕಾಂಗ್ರೆಸ್ ನಾಯಕರು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಸೇರಿ ಹಲವರು ಈ ಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಪಾಕ್ನ ಶೆಲ್ ದಾಳಿಗೆ ಬಲಿಯಾದವರ ಕುಟುಂಬಗಳಿಗೆ ಸಿಎಂ ಒಮರ್ ಅಬ್ದುಲ್ಲಾ ತಲಾ 10 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಅಂದಹಾಗೆ ಪಾಕ್ ದಾಳಿಗೆ ಪೂಂಚ್, ರಜೌರಿ, ಉರಿ ಹಾಗೂ ಜಮ್ಮು ಎಲ್ಲಾ ಕಡೆ ಸೇರಿ ಇದುವರೆಗೆ ಒಟ್ಟು 19 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಪಾಕ್ ದಾಳಿಗೆ ಉರಿ ಪ್ರದೇಶದಲ್ಲಿ ಭಾರೀ ಹಾನಿಯಾಗಿದೆ. ಅಲ್ಲಿನ ಕಟ್ಟಡಗಳಿಗೆ ಡ್ಯಾಮೇಜ್ ಆಗಿದೆ. ಹೀಗಾಗಿ ಅಲ್ಲಿನ ಜನ ಎಲ್ಲ ಸುರಕ್ಷಿತ ಜಾಗಕ್ಕೆ ಶಿಫ್ಟ್ ಆಗ್ತಿದ್ದಾರೆ. ಭಾರತದ ವಿರೋಧದ ನಡುವೆಯೂ ಐಎಂಎಫ್ ಪಾಕ್ಗೆ $1 ಬಿಲಿಯನ್ ಸಾಲ ನೀಡೋಕೆ ಒಪ್ಪಿತ್ತು. ಇದಕ್ಕೀಗ ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಕಿಡಿಕಾರಿದ್ದಾರೆ. ಪಾಕ್ಗೆ ಹಣ ಸಹಾಯ ಮಾಡೋ ಮೂಲಕ ಐಎಂಎಫ್ ಪರೋಕ್ಷವಾಗಿ ಜಮ್ಮು ಕಾಶ್ಮೀರದ ಪೂಂಚ್, ರಜೌರಿ, ಉರಿ ಮತ್ತು ತಂಗ್ದರ್ನಲ್ಲಿ ದಾಳಿ ಮಾಡೋಕೆ ಸಹಾಯ ಮಾಡ್ತಿದೆ. ಹೀಗಿರುವಾಗ ಈ ಸಂಘರ್ಷ ಹೇಗೆ ಕಡಿಮೆ ಆಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಇದೇ ಐಎಂಎಫ್ ನಿರ್ಧಾರಕ್ಕೆ ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಪಾಕ್ ಈ ಹಣನ ಭಾರತದ ವಿರುದ್ಧ ಭಯೋತ್ಪಾದನೆಗೆ ಸ್ಪಾನ್ಸರ್ ಮಾಡೋಕೆ ಬಳಸುತ್ತೆ. ಈ ಬಗ್ಗೆ ಅಮೆರಿಕ, ಕೆನಡಾ, ಜರ್ಮನಿ ರಾಷ್ಟ್ರಗಳು ಮೌನವಾಗಿರೋದು ದುರದೃಷ್ಟಕರ ಅಂತ ಓವೈಸಿ ಹೇಳಿದ್ದಾರೆ. ಅಲ್ಲದೆ ಈ ಪಾಕಿಸ್ತಾನ ಇಸ್ಲಾಂ ಅನ್ನೋ ವೇಷ ಧರಿಸಿ ತನ್ನ ಅಕ್ರಮ ಚಟುವಟಿಕೆನ ಕವರ್ ಮಾಡೋಕೆ, ಭಯೋತ್ಪಾದನೆ ಪ್ರಚಾರ ಮಾಡೋಕೆ ನೋಡುತ್ತೆ. ಕಳೆದ 75 ವರ್ಷಗಳಿಂದ ಭಾರತದ ವಿರುದ್ಧ ಪಾಕಿಸ್ತಾನ ಇದನ್ನೇ ಮಾಡ್ತಾ ಬಂದಿದೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಪಾಕ್ ಭಾರತ ನಡುವೆ ಸಂಘರ್ಷದ ಟೈಮಲ್ಲಿ ದೇಶದಲ್ಲಿ ಫೇಕ್ ನ್ಯೂಸ್ ಹಾವಳಿ ಕೂಡ ಹೆಚ್ಚಾಗ್ತಿತ್ತು. ಇತ್ತೀಚೆಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ರಾಷ್ಟ್ರಕ್ಕೆ ಕ್ಷಮೆಯಾಚಿಸುತ್ತಿರೋ ವಿಡಿಯೋವೊಂದು ವೈರಲ್ ಆಗಿತ್ತು. ಈ ವಿಡಿಯೋ ಫೇಕ್ ಅಂತ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಹೇಳಿದೆ. ಇದೊಂದು ಎಐ ಜನರೇಟೆಡ್ ವಿಡಿಯೋ ಅಂತ ಹೇಳಿದೆ. ಪಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ಭಾರತ ನಡೆಸುತ್ತಿರೋ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮೆಚ್ಚಿ ನಟ ಕಿಚ್ಚ ಸುದೀಪ್ ಪಿಎಂ ಮೋದಿಗೆ ಪತ್ರ ಬರೆದಿದ್ದಾರೆ.
ಹೆಮ್ಮೆಯ ಭಾರತೀಯನಾಗಿ ಈ ಪತ್ರ ಬರೆದಿದ್ದೇನೆ. ಇದು ಕೇವಲ ಪ್ರತಿಕ್ರಿಯೆಯಲ್ಲ, ಜಗತ್ತಿಗೆ ಒಂದು ದಿಟ್ಟ ನಿರ್ಣಾಯಕ ಸಂದೇಶ ಅಂತ ಸುದೀಪ್ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಅತ್ತ ಮಂಡ್ಯದಲ್ಲಿ ಪಾಕಿಸ್ತಾನದ ವಿರುದ್ಧ ಮುಸ್ಲಿಮರು ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಹಿಂದೂಸ್ತಾನ್ ಜಿಂದಾಬಾದ್, ಪಾಕಿಸ್ತಾನ್ ಮುರ್ದಾಬಾದ್, ಪಾಕಿಸ್ತಾನ್ ಸರ್ವನಾಶವಾಗಲಿ ಅಂತ ಘೋಷಣೆ ಕೂಗಲಾಗಿದೆ. ಜಮ್ಮು ಕಾಶ್ಮೀರದ ವಿದ್ಯಾರ್ಥಿಗಳಿಗೆ ಯುಜಿಸಿಇಟಿ 25 ಪ್ರವೇಶ ಸಂಬಂಧ ನಡೆಸೋ ಮೂಲ ದಾಖಲೆಗಳ ಪರಿಶೀಲನೆಗೆ ಮತ್ತೊಮ್ಮೆ ಅವಕಾಶ ನೀಡಲಾಗುತ್ತೆ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಾಹಿತಿ ನೀಡಿದೆ. ಈ ವಿಷಯದಲ್ಲಿ ಆತಂಕ ಬೇಡ. ಒಂದ್ ವೇಳೆ 10 ರಿಂದ 15 ದಿನವಾದರೂ ಪರಿಸ್ಥಿತಿ ಸರಿಯಾಗದಿದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದಾಖಲೆಗಳ ಪರಿಶೀಲನೆ ಮಾಡ್ತೀವಿ ಅಂತ ಕೆಇಎ ಹೇಳಿದೆ. ಭಾರತ ಪಾಕ್ ಗಡಿ ಭಾಗದಲ್ಲಿ ಉದ್ವಿಗ್ನತೆ ಇದ್ದಿದ್ರಿಂದ ಈ ರೀತಿ ನಿರ್ಧಾರ ತಗೊಳ್ಳಲಾಗಿತ್ತು. ಅಂದಹಾಗೆ ಈ ವರ್ಷ ಜಮ್ಮು ಕಾಶ್ಮೀರದ ಒಟ್ಟು 204 ಅಭ್ಯರ್ಥಿಗಳು ಸಿಇಟಿ ಪರೀಕ್ಷೆ ಬರೆದಿದ್ದು, ಈ ಪೈಕಿ ಕೇವಲ 52 ಅಭ್ಯರ್ಥಿಗಳು ಮಾತ್ರ ದಾಖಲೆ ಪರಿಶೀಲನೆ ಮಾಡಿಸಿಕೊಂಡಿದ್ದಾರೆ ಅಂತ ಪರೀಕ್ಷಾ ಪ್ರಾಧಿಕಾರ ತಿಳಿಸಿದೆ. 2025-26ನೇ ಶೈಕ್ಷಣಿಕ ವರ್ಷದಲ್ಲಿ 10% ಶುಲ್ಕ ಹೆಚ್ಚಳಕ್ಕೆ ರಾಜ್ಯದ ಖಾಸಗಿ ಎಂಜಿನಿಯರಿಂಗ್ ಕಾಲೇಜುಗಳು ಬೇಡಿಕೆ ಸಲ್ಲಿಸಿವೆ. ಇದಕ್ಕೆ ರಾಜ್ಯ ಸರ್ಕಾರ ಸದ್ಯದಲ್ಲೇ ಒಪ್ಪಿಗೆ ನೀಡೋ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಅಂದಹಾಗೆ ಇದಕ್ಕೂ ಮೊದಲು ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಖಾಸಗಿ ಎಂಜಿನಿಯರಿಂಗ್ ಕಾಲೇಜು ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ 10% ಶುಲ್ಕ ಹೆಚ್ಚಿಸಲಾಗಿತ್ತು. ಇದೀಗ ಮತ್ತೆ ಶುಲ್ಕ ಹೆಚ್ಚಿಸೋಕೆ ನಿರ್ಧರಿಸಲಾಗುತ್ತಿದೆ. ಅಂದಹಾಗೆ ಸದ್ಯ ಸರ್ಕಾರಿ ಕೋಟಾದ ಸೀಟುಗಳಿಗೆ ಖಾಸಗಿ ಕಾಲೇಜುಗಳು 1.6 ಲಕ್ಷ ಶುಲ್ಕ ವಿಧಿಸಿದ್ರೆ, ಕಾಮೆಡ್ಗೆ ಟೈಪ್ 1ಗೆ 1.86 ಲಕ್ಷ ಹಾಗೂ ಕಾಮೆಡ್ಗೆ ಟೈಪ್ 2ಗೆ 2.61 ಲಕ್ಷ ಶುಲ್ಕ ವಿಧಿಸಲಾಗುತ್ತಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ NALSA ಎಕ್ಸಿಕ್ಯೂಟಿವ್ ಚೇರ್ಮನ್ ಸ್ಥಾನಕ್ಕೆ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಸೂರ್ಯಕಾಂತ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಇದಕ್ಕೂ ಮೊದಲು NALSA ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿ ಜಸ್ಟಿಸ್ ಬಿಆರ್ ಗವಾಯಿ ಇದ್ರು. ಸದ್ಯಕ್ಕೆ ಬಿಆರ್ ಗವಾಯಿ ಅವರನ್ನ ಸುಪ್ರೀಂ ಕೋರ್ಟ್ನ ನಿಯೋಜಿತ ಮುಖ್ಯ ನ್ಯಾಯಮೂರ್ತಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಹೀಗಾಗಿ ಗವಾಯಿ ಅವರಿಂದ ತೆರವಾದ ಸ್ಥಾನಕ್ಕೆ ಸೂರ್ಯಕಾಂತ್ ಅವರನ್ನ ನಾಮಿನೇಟ್ ಮಾಡಲಾಗಿದೆ. ಇನ್ನು ಆಟವಾಡ್ತಿದ್ದ ಮಗು ತೆರೆದ ಬಾವಿಗೆ ಬಿದ್ದು ಸಾವನ್ನಪ್ಪಿರೋ ಘಟನೆ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ಪಟ್ಟಣದಲ್ಲಿ ನಡೆದಿದೆ. ಮೃತ ಮಗುನ ಹರ್ಷಿತ್ ಅಂತ ಗುರುತಿಸಲಾಗಿದೆ. ಶುಕ್ರವಾರ ಮಗು ಕಾಣೆಯಾಗಿದೆ ಅಂತ ಕುಟುಂಬಸ್ಥರು ಹುಡುಕಾಟ ನಡೆಸಿದ್ರು. ಆದರೆ ಶನಿವಾರ ಸ್ಥಳೀಯ ಬಾವಿಗೆ ಇಳಿದು ನೋಡಿದ್ರೆ ಮಗು ಮೃತದೇಹ ಪತ್ತೆಯಾಗಿದೆ. ಮಾನ್ಸೂನ್ ಮೇ 27ರಂದು ಕೇರಳಕ್ಕೆ ಅಪ್ಪಳಿಸೋ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ಸಾಮಾನ್ಯವಾಗಿ ಜೂನ್ 1ರಂದು ಮಾನ್ಸೂನ್ ಆಗಮನ ಆಗ್ತಿತ್ತು. ಆದರೆ ಈ ಬಾರಿ 5 ದಿನ ಮೊದಲೇ ಕೇರಳಕ್ಕೆ ಮಾನ್ಸೂನ್ ಆಗಮಿಸೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸೋಕೆ ಮುಂದಾಗಿದ್ದಾರೆ ಅಂತ ವರದಿಯಾಗಿದೆ. ಮುಂಬರೋ ಜೂನ್ನಲ್ಲಿ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗೆ ನನ್ನ ಆಯ್ಕೆ ಮಾಡಬೇಡಿ, ನಾನು ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತನಾಗೋಕೆ ನಿರ್ಧರಿಸಿದ್ದೇನೆ ಅಂತ ಕೊಹ್ಲಿ ಬಿಸಿಸಿಐ ಆಯ್ಕೆ ಸಮಿತಿಗೆ ತಿಳಿಸಿದ್ದಾರೆ ಎನ್ನಲಾಗ್ತಿದೆ. ಆದರೆ ಕೊಹ್ಲಿ ಮನವಿಯನ್ನ ಬಿಸಿಸಿಐ ಅಂಗೀಕರಿಸಿಲ್ಲ. ಈ ನಿರ್ಧಾರವನ್ನ ಮರುಪರಿಶೀಲಿಸುವಂತೆ ಕೊಹ್ಲಿಗೆ ಹೇಳಿದೆ. ಹೀಗಾಗಿ ಇನ್ನೆರಡು ವಾರಗಳಲ್ಲಿ ಈ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗೋ ಸಾಧ್ಯತೆ ಇದೆ ಅಂತ ಬಿಸಿಸಿಐ ಮೂಲಗಳು ಹೇಳಿರುವುದಾಗಿ ವರದಿಯಾಗಿದೆ. ಅಂದಹಾಗೆ ಕೊಹ್ಲಿ ಇಲ್ಲಿವರೆಗೆ ಒಟ್ಟು 123 ಟೆಸ್ಟ್ ಮ್ಯಾಚ್ಗಳಲ್ಲಿ 210 ಇನ್ನಿಂಗ್ಸ್ಗಳನ್ನಾಡಿ 9230 ರನ್ ಗಳಿಸಿದ್ದಾರೆ. 30 ಸೆಂಚುರಿ ಮತ್ತು 4 ಡಬಲ್ ಸೆಂಚುರಿಗಳನ್ನ ಹೊಡೆದಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.